ದೇವ್ಯೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ. ರೀ ಯಾಕ್ರಿ ನಿಲ್ಸ್ಬಿಟ್ರಿ? ಬೀಟ್ ಕೇಳ್ತಾ ಇದ್ರೆ ಹಾರ್ಟ್ ಬೀಟ್ ಶೂಟ್ ಆಗ್ತಿದೆ. ಬೇಗ ಆನ್ ಮಾಡ್ರಿ, ಧೂಳ್ ಲಬ್ಸ್ಕೊಂಡ್ ಡ್ಯಾನ್ಸ್ ಮಾಡೋಣ. ಯಾರು ನೀನು? ಅಯ್ಯೋ ಪರಿಚಯ ಮಾಡ್ಕೊಳ್ಳೋಣ. ಮೈ ಬಿಸಿ ಕಮ್ಮಿ ಆಗಕ್ ಮುಂಚೆ ಆನ್ ಮಾಡ್ರಿ, ಬಾಡಿ ಶೇಕ್ ಆಗ್ತಾ ಇದೆ. ಮ್ಯೂಸಿಕ್ ಹಾಕಿದ್ರೆ ಎಲ್ ಬೇಕಾದ್ರೂ ಡ್ಯಾನ್ಸ್ ಮಾಡ್ತೀಯಾ? ನಾನೇನು ಮ್ಯೂಸಿಕಲ್ ಕಿಕ್ಕಿದ್ರೆ ನಾಯು ಡ್ಯಾನ್ಸ್ ಮಾಡುತ್ತೆ. ನಿಮ್ ತಮ್ಮಯ್ಯ ಹಾಕ್ರಿ. ಹಾಕಲ್ಲ. ಹಾಕಲ್ವಾ? ಹಾಕಲ್ಲ ಅಂದ್ರೆ ಹಾಕಲ್ಲ. ನಾ ಹೊರಗಡೆ ಹೋದ್ಮೇಲೆ ನೀವ್ ಹಾಕ್ತೀರಾ, ನಾನ್ ಮತ್ತೆ ಬಂದ್ ಡ್ಯಾನ್ಸ್ ಮಾಡ್ತೀನಿ ಅಷ್ಟೇ. ನೋ, ನಾನ್ ಇವತ್ತೆಲ್ಲ ಹಾಕೋದೇ ಇಲ್ಲ. ಸುಳ್ಳು ಹೇಳ್ಬೇಡ್ರಿ. ಮನೇಲಿ ಕರೆಂಟ್ ಇದೆ, ಸಿಸ್ಟಮ್ ಅಲ್ಲಿ ಸಿಡಿ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಗ್ಯಾರಂಟಿ ಹಾಕೇ ಹಾಕ್ತೀರಾ. ಹೌದಾ? ಹೌದು. ಹೋಗ. ಓಕೆ 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 ಓಕೆ. ಗಿರಿ, ನೀನ್ ಹೋಗಿದ ತಕ್ಷಣ ಮ್ಯೂಸಿಕ್ ಆಫ್ ಮಾಡ್ದಲ್ಲ, ಅದೇನ್ ಮೋಡಿ ಮಾಡ್ದೆ ಅವಳಿಗೆ? ಒಳ್ಳೆ ದೇವ್ರಿಗೆ ಹೂವಿನ ಹರಕೆ, ಕೆಟ್ಟ ದೇವ್ರಿಗೆ ದೊಣ್ಣೆ ಹರಕೆ. ಅಕ್ಕಪಕ್ಕದವ್ರ ಜೊತೆ ಫ್ರೆಂಡ್ಲಿ ಆಗಿರೋದ್ ಬಿಟ್ಟು ಜಗಳ ಆಡ್ಕೊಂಡ್ ಬಂದಿದ್ಯಾ? ಛೇ 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 ಛೇ. ಹುಡುಗಿ ಅಂತ ಸಮಾಧಾನವಾಗಿ ಹೇಳಿದ್ದೀನಿ. ಫ್ರೆಂಡ್ಶಿಪ್ ಎಲ್ಲ ನೀನೇ ಇಟ್ಕೋ. ಆಂಟಿ ಆಂಟಿ. ಏನೋ? ಓಹ್ ಹಾಯ್ ಜೇಮ್ಸ್. ಹಾಯ್. ದೇವಸ್ಥಾನದಲ್ಲಿ ಅರ್ಚನೆ ಇದೆಯಂತೆ, ಆಂಟಿ ಅಂಕಲ್ ನ ಕರ್ಕೊಂಬ ಅಂತ ಅಮ್ಮ ಹೇಳಿದ್ರು. ಮಮ್ಮಿ ಡ್ಯಾಡಿ ಹೊರಗಡೆ ಹೋಗಿದ್ದಾರೆ. ಬಾ ಮಾಮ. ಅವಳು ನಿನ್ನ ಲವ್ ಮಾಡ್ತಾವಳು ಇಲ್ಲೋ ಅಂತ ಹೇಳ್ಕೊಳಕ್ಕೆ ಇದು ಒಳ್ಳೆ ಟೈಮ್ ಕಣೋ. ಕೇಳ್ಬಿಡು ಅಂತೀಯಾ? ಲವ್ ನೀನ್ ಕನ್ಸ್ ಕಾಣ್ತಾ ಕಾಣ್ತಾ ಅಲ್ಲಿ ಅಂಗಡಿ ಲಾಸ್ ಆಗೋ ಬದ್ಲು ನೀನ್ ಲವ್ ಮ್ಯಾಟ್ರ್ ಆದ್ರೂ ಹೇಳ್ಬಿಡೋ. ಲವ್ ನೀ ಕಾಲ್ ಮುಗಿದಿಲ್ಲ ಮಗ. ಹೇಗ್ ಹೇಳೋರು? ನಂಗೆ ಹೇಗ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನೊಂದ್ ಸೂಪರ್ ಐಡಿಯಾ ಕೊಡ್ತೀನಿ. ಹೇಳು. ಅವಳ ಹತ್ರ ಹೋಗ್ಬಿಟ್ಟು ನೀನ್ ಯಾವ್ದೋ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಡು. ಆಗ ಅವಳು ನಿನ್ನ ನಿಜವಾಗ್ಲೂ ಇಷ್ಟ ಪಡ್ತಿದ್ರೆ ಜೆಲಸಿ ಫೀಲ್ ಮಾಡ್ಕೊಂಡು ತನ್ನ ಪ್ರೀತಿನ ಹೇಳ್ಬಿಡ್ತಾಳೆ. ಯಾರ ಹೆಸರು ಹೇಳೋದು? ನಿನ್ ಯಾವ ಹೀರೋಯಿನ್ ಇಷ್ಟಪ್ಪ? ಐಶ್ವರ್ಯ ರೈ. ನಂಡವ್ಗೆ ಕೈ ಹಾಕ್ಬೇಡ. ರೈಟ್ ಅಪಕ್ ಐಶ್ವರ್ಯ ಮಾತ್ರ ಹೇಳು. ಓಕೆ. ಆಶೀರ್ವಾದನಾ? ಪ್ರೀತಿ ಅಂದ್ರೆ ಇಷ್ಟೊಂದು ಚೀಪ್ ಆಗ್ಬಿಟ್ಟಿದ್ಯಾ? ಹುಡುಗಿರು ಅಂದ್ರೆ ಅಸಹ್ಯ ಆಗ್ತಾ ಇದೆ. ಅಂತ ತಪ್ಪೇನ್ ಮಾಡಿದಾರಪ್ಪ ಹುಡುಗಿರು? ಮೊನ್ನೆ ನಮ್ಮ ಅಕ್ಕನ ಮನೇಲಿ ಹಾಲು ಹೋಗಿದ್ನಲ್ಲ, ವಿಷಯ ಹೇಳೋ. ಅವ್ರ ಪಕ್ಕದ ಮನೆ ಒಂದು ಹುಡುಗಿ ಇದ್ದಾಳೆ. ಅವಳು ಮ್ಯೂಸಿಕ್ ಜೋರಾಗಿ ಹಾಕಿದ್ಲು. ನಾನ್ ಡಿಸ್ಟರ್ಬ್ ಆಗ್ಬಿಡಿ ಅಂತ ಕೇಳಕ್ ಹೋದ್ರೆ, ನಾವ್ ಒಳಗ್ ಹೋದ ತಕ್ಷಣ ರೈಟ್ ಹ್ಯಾಂಡ್ ಇಂದ ಡೋರ್ ಲಾಕ್ ಮಾಡಿ, ಲೆಫ್ಟ್ ಹ್ಯಾಂಡ್ ಇಂದ ಸ್ವಿಚ್ ಆಫ್ ಮಾಡಿ, ಎರಡು ಕೈ ನನ್ ಮೇಲ್ ಹಾಕಿ ಐ ಲವ್ ಯು ಅಂತ ಹೇಳಿ ಲಿಪ್ ಟು ಲಿಪ್ ಕಿಸ್ ಕೊಟ್ಬಿಟ್ಲು. ISDನೂ ಕೊಟ್ಲಾ? ಅವಳು ನನ್ಗೆ ಐ ಲವ್ ಯು ಅಂತ ಹೇಳಿದ್ದಕ್ಕೆ ನಿಂಗೆ ತುಂಬಾ ಬೇಜಾರಾಗ್ತಿದೆ ಅಲ್ವಾ? ಅವಳು ನಂಗೆ ಲಿಪ್ ಟು ಲಿಪ್ ಕಿಸ್ ಕೊಟ್ಲು ಅಂತ ನಿಂಗೆ ತುಂಬಾ ಜಲಸಿ ಫೀಲ್ ಆಗ್ತಿದೆ ಅಲ್ವಾ? ಈ ಫೀಲಿಂಗ್ ಏನಂತಾರೆ ಗೊತ್ತಾ? ಹುಚ್ಚು ಅಂತಾರೆ. ಹುಚ್ಚ? ಅಯ್ಯೋ ಹುಚ್ಚಲ್ಲ ಚಿತ್ರ, ನಿಜ. ನಿಜ? ಹಾಗಾದ್ರೆ ಆ ಹುಡುಗಿಗೆ ಹುಚ್ಚಿಡ್ತಿರುತ್ತೆ. ಯಾವ್ದಕ್ಕೂ ತುಟಿ ಸುತ್ತ 14 ಇಂಜೆಕ್ಷನ್ ಹಾಕ. ಹಲೋ, ಮನೆ ಬೀಗ ಹಾಕಿ ಕೀ ಆಂಟಿ ಕೊಟ್ಬಿಡು. ಬಾಯ್. ಚಿತ್ರ ಏನಾಯ್ತು? ನಾವ್ ಓದಿದ್ ನಿಂಗೆ ಏಟ್ ಆಗ್ಲಿಲ್ವಾ? ನೀನು ನನ್ಗೊತ್ತಾ? ಯಾವಾಗಪ್ಪ? ನನ್ನ ಹೆಸರು ಗಿರೀಶ್. ಜೇಮ್ಸ್ ಪ್ಯಾಟರ್ಸನ್ ಅಂತ. ಇಷ್ಟ ಬೇಗ ಮನೆಗ್ ಹೋಗಿ ಏನ್ ಮಾಡ್ತೀಯಾ? ಸ್ವಲ್ಪ ಹೊತ್ತು ಚಾಟಿಂಗ್ ಮಾಡಿ ಮನೆಗ್ ಹೋಗೋಣ ಬಾರೆ. ಹೇ ನಿನ್ಕೋ, ಚಾಟಿಂಗ್ ಹುಚ್ಚಿರೋದು ನಿನಗೆ. ನೀನ್ ಮನೆಗ್ ಲೇಟ್ ಆಗೋದ್ರು ನಿನ್ ಸೇವ್ ಮಾಡಕ್ಕೆ ಗಿರಿ ಇದಾನೆ. ನಮ್ಗೆ ಯಾರಿದಾರಮ್ಮ? ಲೇಟ್ ಆಗಲ್ಲ, ಬೇಗ ಹೋಗೋಣ. ನನ್ USA ಚಾಟಿಂಗ್ ಫ್ರೆಂಡ್ಗೂ ನಿಂಗೂ ಪರಿಚಯ ಮಾಡ್ಕೊಡ್ತೀನಿ. ನಿಮಿಷಕ್ಕೊಂದ್ ಜೋಕ್ ಕಳಿಸ್ತಾಳೆ, ಸಖತ್ ಮಜಾ ಇರುತ್ತೆ. ಬಾ. ನೋ ಚಾನ್ಸ್ ಬೇಬಿ, ಬಾಯ್. ಹಾಯ್. ಸಿಸ್ಟಮ್ ಪ್ಲೀಸ್. ಥರ್ಡ್ ಒನ್ ಪ್ಲೀಸ್. ಥ್ಯಾಂಕ್ ಯು.
22 ರೂಪಾಯಿ. ಚೇಂಜ್ ಇಲ್ಲ ಮೇಡಮ್. ಚೇಂಜ್. ಐಶ್ವರ್ಯ ಚೇಂಜ್ ಇದೆಯಾ? ತಗೊಳ್ಳಿ. ಐಶ್ವರ್ಯ ಏನಿದು? ಇದಾ? ಚಾಕು ಯಾಕೆ ಇಟ್ಕೊಂಡಿದ್ಯಾ? ಈ ಬ್ಯಾಂಗ್ಳೂರ್ ಸಿಟಿನಲ್ಲಿ ನನ್ನಂತ ಸುಂದರವಾದ ಹುಡುಗಿ ನೀನ? ಸಾರಿ ನಾರ್ಮಲ್ ಆಗಿರೋ ಹುಡುಗಿ ಒಂಟಿಯಾಗಿ ಜೀವನ ನಡೆಸಬೇಕಾದ್ರೆ ಸ್ವಲ್ಪ ರಫ್ ಅಂಡ್ ಟಫ್ ಆಗಿರ್ಲೇಬೇಕು. ಪರವಾಗಿಲ್ಲ, ನೀನೇನ್ ಕಮ್ಮಿ ಹುಡುಗಿ ಎಲ್ಲ ಬಿಡು. ಆ ತರ ಇರೋದಿಕ್ಕೇನೆ ನಿಮ್ ತಮ್ಮ ಅವತ್ತು ನನ್ನ ಹತ್ರ ಏಟ್ತಿಂದ. ನನ್ ತಮ್ಮ ನಿನ್ ಹತ್ರ ಏಟ್ತಿನ್ನ? ರೀ, ನಿಮ್ ತಮ್ಮ ಇನ್ ಸೂಪರ್ ಮ್ಯಾನ. ಅವತ್ ಹಾಲುಗ್ಸೋ ದಿನ ನನ್ಗೇನೋ ಮಾಡೋ ಒಂಥರ ಬಂದು ನನ್ನ ನೋಡ್ತಾ ಇದ್ದಾಗೆ ಹೆದರ್ಕೊಳ್ರಿ, ಪಕ್ಕದ ಮನೇಲಿ ಹಾಲುಗ್ಸ್ತಾ ಇದೀವಿ, ಪಾಪ್ ಮ್ಯೂಸಿಕ್ ಪೂಜೆ ಡಿಸ್ಟರ್ಬ್ ಆಗ್ತಿದೆ, ದಯವಿಟ್ಟು ಒಂದ್ ಅರ್ಧ ಗಂಟೆ ಆಫ್ ಮಾಡಿ ಅಂತ ಕೇಳ್ಕೊಂಡ. ನಾನ್ ಆಗಲ್ಲ ಅಂದೆ. ಆಮೇಲೆ ಟಕ್ಕಂತ ನನ್ ಕೈ ಹಿಡ್ಕೊಂಡು ಇದನ್ನ ನಿಮ್ ಕಾಲು ಅನ್ಕೊಳ್ಳಿ ಎಂದ. ಅದಕ್ ನಾನು ಸಾರಿ, ನನ್ ಕೈನ ಕಾಲು ಅನ್ಕೊಳ್ಳೋ ಅಷ್ಟು ದಡ್ಡಿ ಅಲ್ಲ ಅಂದೆ. ಟಕ್ಕಂತ ಕಾಲ್ ಹಿಡ್ಕೊಂಡ್ಬಿಟ್ಟ. ಏನು, ನಿನ್ ಕಾಲ್ ಹಿಡ್ಕೊಂಡ? ಹಾ, ಹುಡುಗಿ ಅಂತ ಸಮಾಧಾನವಾಗಿ ಹೇಳ್ ಬಂದಿದ್ದೀನಿ. ಗಿರಿ, ನಿಜವಾಗ್ಲೂ ರೀ, ಒಬ್ಬ ಗಂಡಸು ನನ್ ಕಾಲ್ ಹಿಡಿಯೋದು ಅಂದ್ರೆ ನನಗ್ ಸ್ವಲ್ಪನೂ ಇಷ್ಟ ಆಗಲ್ಲ. ಹೋಗ್ಲಿ ಅಂತ ನಾನೇ ಮ್ಯೂಸಿಕ್ ಆಫ್ ಮಾಡ್ದೆ. ಹೌದಾ? ಇಷ್ಟೆಲ್ಲ ಆದ್ರೂ ನನ್ ತಮ್ಮ ಬೇರೆ ತರ ಪೋಸ್ ಕೊಡ್ತಿದ್ದ. ನಾನ್ ಸ್ವಲ್ಪ ಓವರ್ ಆಗಿ ಮಾತಾಡ್ಬೇಕು ಏನು? ರೀ ರಾಣಿ ಅವ್ರೆ, ಇನ್ನೇನ್ ಹೇಳ್ಬೇಕಮ್ಮ? ಏನಿಲ್ಲ, ನಾನ್ ಹೇಳಿದ್ದನ್ನೆಲ್ಲ ನಿಮ್ ತಮ್ಮನ ಹತ್ರ ಹೇಳ್ಬೇಡಿ. ಯಾಕೆ? ಎಷ್ಟೇ ಆದ್ರೂ ಗಂಡ್ಸಲ್ವಾ, ಅವಮಾನ ಸಹಿಸೋಕಾಗ್ದೆ ಏನಾದ್ರೂ ಮಾಡ್ಕೊಂಡ್ಬಿಡ್ತಾನೋ ಏನೋ. ಸರಿ, ಬರ್ಲಾ? ನಮಸ್ಕಾರ ಮಂಜಣ್ಣ. ಹಾ ನಮಸ್ತೆ ಗಿರಿ. ತಗೊಳ್ಳೋಣ. ಮುಂದಿನ ತಿಂಗಳಿಂದ ಪೇಪರ್ ಹಾಕದ್ ನಿಲ್ಲಿಸ್ಬಿಡಪ್ಪ. ಯಾಕಣ್ಣ? ಅಯ್ಯೋ, ಇವತ್ ಬೆಳಿಗ್ಗೆ ನನ್ ಪರಿಸ್ಥಿತಿ ಏನಾಯ್ತು ಗೊತ್ತಾ ನಿನಗೆ? ಏನಾಯ್ತು? ಬಾಂಬ್ ಬ್ಲಾಸ್ಟ್ ಅಲ್ಲಿ MLA ಖುಲಾಸ್. ಅಯ್ಯೋ, ಜೊತೆಲಿ 3 ಜನ ಅಮಾಯಕರು ಖಲಾಸ್. ಅಯ್ಯಯ್ಯೋ, ಏನಪ್ಪ ಇದು? ಇನ್ನೊಂದು ಬಿಸಿ ಬಿಸಿ ಟೀ ಕೊಡಯ್ಯ. ಸಂತಾನವರ ಕೊಡೋದ್ರಲ್ಲಿ ವಿಶ್ವವಿಖ್ಯಾತ ಆನಂದ ಮಠದ ಪರಮಾನಂದ ಸ್ವಾಮಿ ಲೈಂಗಿಕ ಹಗರಣದಲ್ಲಿ ಜೈಲು ಸೇರಿದ್ದಾರೆ. ಅಯ್ಯಯ್ಯೋ, ಈ ಸ್ವಾಮಿಗೆ ಯಾಕಪ್ಪ ಈ ತರ ದುರ್ಬುದ್ಧಿ ಬಂತು? ಇನ್ನೊಂದು ಟೀ ಇದಕ್ಕಿಂತ ಬಿಸಿ ಬೇಕಯ್ಯ. ಚಿಕ್ಕಮಂಗಳೂರಿನಲ್ಲಿ ನೆಕ್ಸ್ಲೈಡ್ಗಳ ಹಾವಳಿ. ಏನೇ ಇದು? ಇದು ಒಂದ್ಸಲ ನಾವು ಕಮ್ಮಿ ಇತ್ತು, ಇದನ್ನು ಶುರು ಆಯ್ತಾ? ಅಯ್ಯೋ, ಅಬ್ಬಬ್ಬಬ್ಬಬ್ಬ, ಇದಕ್ಕಿಂತ ಬಿಸಿ ಟೀ ಕೊಡಯ್ಯ. ಅಯ್ಯೋ, ಇದು ಏನಿದೆ ಈ ಪೇಪರಲ್ಲಿ? ಬರೀ ಸಾಸುದಿ, ಸಾಯ್ಲಿ ಸಾಯ್ಲಿ. ಏನೇ ಇದು? ನಾನಿಲ್ಲಿ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಆರಾಮಾಗಿ ಸಿಗರೆಟ್ ಸೇತೀಯಾ? ಕ್ಯಾನ್ಸರ್ ಇಂದ ಸಾಯ್ತೀಯಾ? ಕ್ಯಾನ್ಸರ್ ಇಂದ ಸಾಯ. ಆದ್ರಿಂದ ನಿಮ್ಗೆ ಲಾಭನೇ ಅಲ್ವಾ? ಹೇಗೆ? ಅವನೊಂದ್ ಪೇಪರ್ ಹರಿದಾಕಿದ್ರು 4 ಟೀ ಕುಡಿದಿದೆ ಅಂತಾನೆ. ಹೌದು ಮತ್ತೆ ಅಣ್ಣ, ಉಸಿರಾಡಿದ್ರೆ ಗಾಳಿ ವೇಸ್ಟ್ ಆಗತ್ತೆ ಅಂತ ಉಸಿರು ಹಿಡ್ಕೊಂಡ್ರೆ ಏನಾಗತ್ತೆ ಹೇಳಿ? ಏನಾಗುತ್ತೆ? ಮನುಷ್ಯ ಸತ್ತೋಗ್ತಾನೆ. ಬೇಡ ಮುಂದಿನ ತಿಂಗಳಿಂದ ಪೇಪರ್ ಕಂಟಿನ್ಯೂ ಮಾಡ್ಬಿಡು. ಓಕೆ ಅಣ್ಣ, ಬರ್ಲಾ?